ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನಾವಿವಾಗ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾಸರಣಿಯ 29ನೇ ಭಾಗವನ್ನು ನೋಡ್ತಾ ಇದ್ದೀವಿ. ಸೂರ್ಯ ಉದಯಿಸುವ ಮೊದಲೇ ಎಚ್ಚರವಾಗಿತ್ತು ಪ್ರಣತಿಗೆ. ಮಾತ್ರೆಯ ಪರಿಣಾಮ ತಕ್ಕ ಮಟ್ಟಿಗೆ ಹುಷಾರಾಗಿದ್ದಳು. ಎದ್ದವಳು ಹಾಗೆಯೇ ಕುಳಿತು ರಾತ್ರಿಯ ಕನಸನ್ನು ಮೆಲುಕು ಹಾಕುತ್ತಿದ್ದಳು. ಅವಳ ಪ್ರೀತಿಯ ತಂದೆ ಅವಳನ್ನು ತನ್ನೆದೆಗೆ ಆನಿಸಿಕೊಂಡು ತುತ್ತು ತಿನ್ನಿಸುತ್ತಿದ್ದರು. ನೆನೆದವಳ ಮನ ಹರ್ಷಗೊಂಡಿತ್ತು. ಲವ್ ಯು ಪಪ್ಪ, ತನ್ನಲ್ಲೇ ಹೇಳಿಕೊಂಡವಳು ಎದ್ದು ಬಾತ್ರೂಮಿಗೆ ಹೋದಳು. ಇಡೀ ರಾತ್ರಿ ಪಪ್ಪನ ಕನವರಿಕೆಯಲ್ಲಿ ಇದ್ದವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ದುಕೊಂಡಿದ್ದನು ಗೌತಮ್. ಸ್ವಲ್ಪ ಸಮಯದ ಹಿಂದಷ್ಟೇ ನಿದ್ರೆಗೆ ಜಾರಿದ್ದನು. ಸೋಫಾ ಮೇಲೆ ಮೈಚೆಲ್ಲಿ ಮಲಗಿದ್ದವನನ್ನು ನೋಡಿ, ದಾಂಡಿಗ, ದೇಹದಷ್ಟೇ ಮನಸ್ಸು ಕೂಡ ಗಟ್ಟಿ, ಹೇಗೆ ಮಲಗಿದಾನೆ? ಮೂತಿ ತಿರುವಿ ಮುಂದಕ್ಕೆ ನಡೆದಳು ಪ್ರಣತಿ. ಅವಳ ಕಾಲ್ಗೆಜ್ಜೆಯ ಸದ್ದಿಗೆ ಎಚ್ಚರವಾಗಿತ್ತು ಅವನಿಗೆ. ಕಣ್ಣು ಬಿಟ್ಟವನು ಬೆದರಿ ಎದ್ದು ಕುಳಿತನು. ಇಡೀ ರಾತ್ರಿ ಅಪ್ಪನೊಟ್ಟಿಗೆ ಆಡುತ್ತಿದ್ದ ಪ್ರತಿ ಮಾತುಗಳನ್ನು ಕನವರಿಸಿದ್ದಳು, ನಕ್ಕಿದ್ದಳು, ಅತ್ತಿದ್ದಳು. ಅವಳತ್ತ ನೋಡಿ ದೀರ್ಘ ಉಸಿರು ಬಿಟ್ಟು ಹಾಗೆಯೇ ಕುಳಿತನು. ನಿದ್ರೆಯಲ್ಲಿ ನಡೆಯೋದನ್ನು ಕೇಳಿದ್ದೆ. ನನ್ನ ಪ್ರಾಡಕ್ಟು ನಿದ್ರೆಯಲ್ಲೂ ಮಾತಾಡುತ್ತೆ. ಎಂಥ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ಯಾ ಮಾವ, ತನ್ನಲ್ಲೇ ಹೇಳಿಕೊಂಡವನು. ಆದರೂ ಇಷ್ಟು ಪ್ರೀತಿ ಮಾಡೋ ಮಗಳನ್ನ ಇಷ್ಟು ಬೇಗ ಬಿಟ್ಟು ಹೋಗೋ ಆತ್ರ ಯಾಕೆ ಮಾಡಿದ್ದು ನೀವು? ಮನದಲ್ಲೇ ಲೆಕ್ಕ ಹಾಕುತ್ತಿದ್ದವನಿಗೆ ಆ ದಿನ ದಯಾನಂದ ನಡೆದುಕೊಂಡ ರೀತಿ ಕಣ್ಣ ಮುಂದೆ ಬಂದಿತ್ತು. ನಿಮ್ಮನ್ನು ಹೇಗಾದರೂ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದ ಮನುಷ್ಯ, ಆದರೆ ಈಗ ಅದು ಕೈ ತಪ್ಪಿ ಹೋಯಿತು. ಇನ್ನೇನೇನು ಕುಟಿಲ ಬುದ್ಧಿಗಳನ್ನ ಉಪಯೋಗಿಸ್ತಾನೋ. ನಿಮ್ಮ ಮಗಳು ನೋಡಿದ್ರೆ ಜಾಣದಡ್ಡಿ ತರಹ ಆಡ್ತಾಳೆ. ಗಾಳಿಯಲ್ಲಿ ಕೈ ಆಡಿಸಿ ಎದ್ದು ಬಾಲ್ಕನಿಯಲ್ಲಿ ಹೋಗಿ ನಿಂತನು. ದೇವಸ್ಥಾನದ ಪಕ್ಕವೇ ಹೋಟೆಲ್ ಇದ್ದ ಕಾರಣ ಗಂಟೆಯ ನಾದ ಕಿವಿಗೆ ಇಂಪಾಗಿ ಕೇಳುತ್ತಿತ್ತು. ಸ್ನಾನ ಮುಗಿಸಿ ಬಂದವಳು ಅವನು ಬಾಲ್ಕನಿಯಲ್ಲಿ ನಿಂತಿದ್ದನ್ನು ನೋಡಿ ಮೂತಿ ಸೊಟ್ಟ ಮಾಡಿ ಕನ್ನಡಿಯ ಮುಂದೆ ನಿಂತಳು. ಅವಳ ಕಾಲ್ಗೆಜ್ಜೆಗಳು ಅವಳು ರೂಮಿಗೆ ಬಂದಿರುವುದರ ಸುಳಿವು ನೀಡಿದ್ದವು ಅವನಿಗೆ. ಟವಲಲ್ಲಿ ಕೂದಲನ್ನು ಒರೆಸುತ್ತಿದ್ದವಳು ಅವನ ಕಣ್ಣಿಗೆ ಮಂಜಿನಲ್ಲಿ ಮಿಂದೆದ್ದ ಮಲ್ಲಿಗೆಯ ಬಳ್ಳಿಯ ಹಾಗೆ ಕಾಣುತ್ತಿದ್ದಳು. ತನ್ನಲ್ಲೇ ನಕ್ಕವನು ಕೈಕಟ್ಟಿ ಅವಳನ್ನೇ ನೋಡುತ್ತಾ ನಿಂತನು. ಅವನು ತನ್ನನ್ನೇ ನೋಡುತ್ತಿದ್ದಾನೆ ಎನ್ನುವ ಅರಿವಾಗಿತ್ತು ಅವಳಿಗೂ ಸಹ. ಆದರೂ ಲೆಕ್ಕಕ್ಕಿಡದೆ ಕೂದಲನ್ನು ಆರಿಸುತ್ತಿದ್ದಳು. ಸುಮಾ, ನಾನಿವತ್ತು ಆಫೀಸಿಗೆ ಬರ್ತಾ ಇಲ್ಲ, ಸೋಫಾ ಮೇಲೆ ಕುಕ್ಕರಿಸುತ್ತಾ ಹೇಳಿದನು ವಿವೇಕ್. ಯಾಕೆ? ಪೂಜೆಗೆ ಅಣಿ ಮಾಡುತ್ತಾ ಕೇಳಿದಳು ಸುಮಾ. ಒಬ್ಬರದು ಅತಿಯಾಗಿದೆ, ಚೂರು ಕ್ಲಾಸ್ ತಗೋಬೇಕು, ಬುಸುಗುಡುತ್ತಾ ಹೇಳಿದನು. ನಕ್ಕಳು ಸುಮಾ. ನಿಮ್ಮದು ಒಳ್ಳೆ ಕತೆ ಸರ್ ಎಂದಳು. ಒಳ್ಳೆಯದೇ ಕತೆ, ಆದರೆ ಅವನು ಕೆಟ್ಟದಾಗಿ ಬರೆಯುವಂತೆ ಮಾಡಿದ್ದಾನೆ, ಮೂಗರಳಿಸಿ ಕಾಲಾಡಿಸುತ್ತಾ ಹೇಳಿದನು. ಸರ್, ನನಗೆ ಒಂದು ಅನುಮಾನ ಇದೆ. ನೀವು ಎದುರುಗಡೆ ಬಾಸ್ ಅಂತೀರಾ, ಆದರೆ ಎಷ್ಟೋ ಬಾರಿ ವಿತೌಟ್ ರೆಸ್ಪೆಕ್ಟ್ ಮಾತಾಡಿಸ್ತೀರಿ. ನಿಮ್ಮ ಬಿಹೇವಿಯರ್ ನೋಡಿದ್ರೆ ನೀವಿಬ್ಬರು ಫ್ರೆಂಡ್ಸ್ ಅನಿಸುತ್ತೆ. ಅಧಿಕ ಪ್ರಸಂಗಿ ಅಂತೆಲ್ಲ ಅನ್ಬೇಡಿ, ಜಸ್ಟ್ ಕ್ಯೂರಿಯಾಸಿಟಿ ಕೇಳಿದ್ದು ಅಷ್ಟೆ ಎಂದಳು. ಅಯ್ಯೋ, ಅದೊಂದು ದೊಡ್ಡ ಕತೆ ಬಿಡಿ, ಮಾತನ್ನು ತೇಲಿಸಿದನು. ಒತ್ತಾಯ ಇಲ್ಲ ಸರ್, ಮುಗುಳು ನಕ್ಕಳು. ಕುಳ್ತಿರಿ, ಪೂಜೆ ಮುಗಿಸಿ ಬರ್ತೀನಿ ಎಂದಳು. ಓಕೆ, ದೇವ್ರ ಹತ್ರ ನಿಮ್ಮ ವ್ಯವಹಾರ ಕುದುರಿಸ್ಕೊಳ್ಳೋ ಟೈಮ್ನ ನಾನು ಯಾಕೆ ಹಾಳು ಮಾಡಲಿ? ಏನೋ ನೈಟ್ ನಾನು ಮಾಡಿಕೊಟ್ಟಿದ್ದ ಮೊಸರು ಬಿರಿಯಾನಿಗೆ ಫಿದಾ ಆಗಿ ಒಂದು ಕಪ್ ಟೀನೋ ಕಾಫಿನೋ ಸಿಗುತ್ತೇನೋ ಅಂತ ಬಂದೆ. ಮೈ ಬ್ಯಾಡ್ ಲಕ್, ಇಟ್ಸ್ ಓಕೆ ಎಂದು ಮೇಲೆದ್ದನು. ಸರ್, ದೀಪ ಹಚ್ಚಿದ್ರೆ ಮುಗೀತು, ನಾನು ಅದೇ ಅರ್ಥದಲ್ಲೇ ಹೇಳಿದ್ದು. ಪೂಜೆ ಮಾಡಿ ಬಂದು ಕಾಫಿ ಮಾಡಿ ಕೊಡ್ತೀನಿ ಅಂತ. ಆದರೆ ನಿಮ್ಮ ಮೊಸರು ಬಿರಿಯಾನಿ ಮೇಲೆ ನಿಜ ಫಿದಾ ಆಗಿಲ್ಲ ನಕ್ಕಳು. ಟೇಸ್ಟ್ಲೆಸ್ ಫೆಲೋ ಎಂದುಕೊಂಡು ಗೋಲಿಯ ಹಾಗೆ ಕಣ್ಣು ತಿರುಗಿಸಿ ಅವಳು ಪೂಜೆ ಮಾಡುವುದನ್ನು ನೋಡುತ್ತಾ ಕುಳಿತನು. ಚೊಕ್ಕವಾಗಿ ಇಟ್ಟಿದ್ದ ಫೋಟೋಗಳಿಗೆ ಹೂ ಏರಿಸಿದವಳು ದೀಪ ಹಚ್ಚಿ ಧೂಪದ ಬತ್ತಿಯನ್ನು ಹಚ್ಚಿಟ್ಟು ಕರ್ಪೂರ ಬೆಳಗಿಸಿಟ್ಟು ಕಣ್ಮುಚ್ಚಿ ಕೈ ಮುಗಿದು ದೇವರ ಮುಂದೆ ಕುಳಿತಳು. ವಿವೇಕ್ ಗಡಿಯಾರದತ್ತ ಒಮ್ಮೆ ಅವಳತ್ತ ಒಮ್ಮೆ ನೋಡುತ್ತಾ ಕುಳಿತನು.
ಕಣ್ಣು ಬಿಟ್ಟವಳು ಮತ್ತೊಮ್ಮೆ ಕೈ ಮುಗಿದು ಎದ್ದು ಹೊರ ಬಂದಳು. ರೀ ಸುಮಾ, 5 ಮಿನಿಟ್ಸ್, ನೀವೇನು ಮಾತೇ ಆಡಲಿಲ್ಲ. ಪೂಜೆ ಅಂದರೆ ಹೀಗೇನಾ? ಕಣ್ಣರಳಿಸಿದನು. ನೀವು ಹೇಗೆ ಮಾಡ್ತೀರಿ? ನಗುತ್ತಾ ಕೇಳಿದಳು. ಹೇಳಬೇಕು ಅಂದರೆ ನನಗಂತ ಒಳ್ಳೆ ಕೆಟ್ಟ ಅಭ್ಯಾಸ ಎಲ್ಲ ಇಲ್ಲ. ಭುಜ ಆರಿಸಿ ನಕ್ಕನು. ವಿಚಿತ್ರವಾಗಿ ಅವನತ್ತ ನೋಡಿದಳು. ಹಾಂ, ಹಾಗಂತ ನಾನು ನಾಸ್ತಿಕ ಏನಲ್ಲ. ನನ್ನ ಬಾಸ್ ಅಷ್ಟೊಂದೆಲ್ಲ ಟೈಮ್ ಕೊಟ್ಟಿಲ್ಲ ನನಗೆ ಎಂದನು ನಿರಾಸೆಯಿಂದ. ಕಾರಣಗಳು ಯಾವಾಗಲೂ ನಂಬೋ ಹಾಗಿರಬೇಕು ಸರ್ ಎಂದಳು. ಆಯಿತು ಬಿಡಮ್ಮ, ನಾನು ಶುದ್ಧ ಸೋಮಾರಿ, ಓಕೆನಾ? ಬಲಗೈ ಹಸ್ತ ಅವಳ ಮುಂದೆ ಹಿಡಿದನು. ನಾನು ಸೋಮಾರಿ ಅಂತ ಹೇಳಿಲ್ಲ ಸರ್. ಪೂಜೆ ಮಾಡೋದು ನಮ್ಮ ಮನಸ್ಸಿನ ನೆಮ್ಮದಿಗಾಗಿ. ನೀವು ಆಗಲೇ ಹೇಳಿದ್ರಿ ಪೂಜೆ ಹೀಗೆ ಮಾಡ್ತಾರಾ, 5 ಮಿನಿಟ್ಸ್ ಏನೂ ಮಾತಾಡಲಿಲ್ಲ ಅಂತ. ಹೌದು, ದೇವರನ್ನ ನಾನಾ ಬಗೆಯಲ್ಲಿ ಪೂಜೆ ಮಾಡ್ತಾರೆ, ಮಂತ್ರೋಪಚಾರಗಳಲ್ಲೇ ಮಿಂದು ಏಳಿಸ್ತಾರೆ. ಆದರೆ ನನಗೆ ಮೌನವಾಗಿ ನಮ್ಮ ಮನಸ್ಸನ್ನು ಅವನ ಮುಂದೆ ತೆರೆದಿಡೋದ್ರಲ್ಲಿ ಒಂದು ರೀತಿಯ ಅಭಿವ್ಯಕ್ತತೆ ಇದೆ. ಅದೇ ಸೋಲ್ ಇಂಟರಾಕ್ಟ್ ಫೀಲ್ ಅಂತಾರಲ್ಲ, ಹಾಗಾಗುತ್ತೆ ಎಂದಳು. ನಿಜಾನಾ? ಅಚ್ಚರಿಯಿಂದ ಕೇಳಿದನು. ಹೌದು, ನಮ್ಮ ಮನಸ್ಸಲ್ಲಿ ಪಾಸಿಟಿವ್ ಎನರ್ಜಿ ಎನ್ಹಾನ್ಸ್ ಆಗುತ್ತೆ ಎಂದಳು. ಏನು ಗೊತ್ತಾ ಎಂದನು. ಏನು? ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದಳು. ಬೆಳಿಗ್ಗೆ ಪ್ರವಚನ ಕೇಳಿ ತಲೆನೋವು ಬಂತು. ಚೂರು ಕಾಫಿ ಪ್ಲೀಸ್ ಎಂದು ಹಲ್ಲು ಕಿರಿದನು. ಅವನನ್ನು ಕೆಕ್ಕರಿಸಿ ನೋಡಿ ಅಡುಗೆ ಮನೆಯತ್ತ ನಡೆದಳು. ಹೇಳಬೇಕೆಂದರೆ ವಿವೇಕ್ ಕೂಡ ಪೂಜೆ ಮುಗಿಸಿಯೇ ಬಂದಿದ್ದ. ಆದರೆ ಅವನದು ಸಂಧ್ಯಾ ವಂದನೆಯಿಂದ ಹಿಡಿದು ಭಗವದ್ಗೀತೆಯ 2 ಪುಟಗಳನ್ನು ಓದಿ ಮುಗಿಸಿದ ಮೇಲೆಯೇ ದೇವರ ಮನೆಯಿಂದ ಹೊರಬರುತ್ತಿದ್ದುದು. ದೇವಸ್ಥಾನಗಳಿಗೆ ಹೋದರೂ ಅವನ ಬಾಯಲ್ಲಿ ಮಂತ್ರಗಳ ಉಚ್ಚಾರವಾಗುತ್ತಲೇ ಇರುತ್ತಿತ್ತು. ಆದರೆ ಸುಮಾ ಡಿಫ್ರೆಂಟ್ ಎನಿಸಿದ್ದಳು ಇಂದು. 10 ಗಂಟೆಗೆ ಫ್ಲೈಟ್ ಇದ್ದ ಕಾರಣ 9ಕ್ಕೆ ರೂಮ್ ಚೆಕ್ಔಟ್ ಆಗಿದ್ದರು ಗೌತಮ್ ಮತ್ತು ಪ್ರಣತಿ. ಟ್ಯಾಕ್ಸಿ ಕರೆದವನು, ನೋಡು, ಇಲ್ಲಿ ನೀನು ಮಾತ್ರ ಬಂದಿಲ್ಲ, ನಿನ್ನ ಜೊತೆ ನಾನು ಕೂಡ ಬಂದಿದ್ದೀನಿ. ನನಗೂ ಕೂಡ ಸ್ವಾಭಿಮಾನ ಇದೆ ಗಡುಸಾಗಿ ಹೇಳಿ ಬಂದ ಟ್ಯಾಕ್ಸಿಯನ್ನೇರಿ ಕುಳಿತನು. ಅವಳಿಗೆ ಮಾತನಾಡಲು ಅವಕಾಶ ಕೊಡದೆ ಟ್ಯಾಕ್ಸಿ ಏರಿದವಳು, ನನ್ನ ಚಾರ್ಜ್ ನಾನು ಪೇ ಮಾಡ್ತೀನಿ ಎಂದಳು. ನನಗೆ ಕೋಪ ಬರೆಸ್ಬೇಡ ಪ್ರಣತಿ ಎಂದನು. ಅವನ ಧ್ವನಿಯಲ್ಲಿದ್ದ ಒರಟುತನಕ್ಕೆ ಬೆಚ್ಚಿದಳು ಪ್ರಣತಿ. ಅದಲ್ಲದೆ ಮೊದಲ ಬಾರಿಗೆ ಅವಳ ಹೆಸರನ್ನು ಉಚ್ಚರಿಸಿದ್ದನವನು. ಅದೇನೋ ಆ ಒರಟುತನದಲ್ಲೂ ಇಂಪಾಗಿ ಕೇಳಿಸಿತ್ತು ಅವನ ಬಾಯಲ್ಲಿ ಬಂದ ಅವಳ ಹೆಸರು ಅವಳ ಕಿವಿಗೆ. ಏನೂ ಮಾತನಾಡದೆ ಸುಮ್ಮನೆ ಕುಳಿತಳು ಪ್ರಣತಿ. ಟ್ಯಾಕ್ಸಿ ಇಳಿಯುವ ತನಕ ಮೌನ ತಾಳಿದ್ದ ಗೌತಮ್ ಟ್ಯಾಕ್ಸಿ ಇಳಿದ ಮೇಲೆ ಪ್ರಣತಿಯತ್ತ ತಿರುಗಿ, ಪ್ರಣತಿ, ನಿನ್ನ ಸ್ವಾಭಿಮಾನನ ನಾನು ತುಂಬ ಗೌರವಿಸ್ತೀನಿ. ಹೇಗಿದ್ರೂ ನಾನು ನಿನಗೆ ಸಂಬಂಧವಿಲ್ಲದ ವ್ಯಕ್ತಿ, ನೀನೇ ಪೇ ಮಾಡು ಅಂದು ಸ್ಟೈಲಾಗಿ ಗಾಗಲ್ಸ್ ಕಣ್ಣಿಗೇರಿಸಿಕೊಂಡು ತನ್ನ ಲಗೇಜ್ ಹಿಡಿದು ಹೊರಟನು. ಅವನು ಹೋದತ್ತಲ್ಲೇ ಕೆಕ್ಕರಿಸಿ ನೋಡುತ್ತಾ ನೆಲಕ್ಕೆ ಕಾಲಪ್ಪಳಿಸಿ, ಈಡಿಯಟ್ ಎಂದು ಟ್ಯಾಕ್ಸಿ ವಾಲನತ್ತ ತಿರುಗಿ, ಎಷ್ಟು ಎಂದಳು. ಮೇಮ್ ಸಾಬ್, ಆಲ್ರೆಡಿ ಪೇ ಆಗಿದೆ ಎಂದು ಫೋನನ್ನು ಅವಳಿಗೆ ತೋರಿಸಿದನು. ಕಣ್ಣು ಕಿರಿದು ಮಾಡಿ ಫೋನ್ ನೋಡಿದವಳ ಕೋಪಕ್ಕೆ ಮೂಗು ಕೆಂಪಾಗಿತ್ತು. ಓಕೆ ಎಂದವಳು ತನ್ನ ಲಗೇಜ್ ಎತ್ತಿಕೊಂಡಳು. ಟ್ಯಾಕ್ಸಿ ಮುಂದಕ್ಕೆ ಚಲಿಸಿತ್ತು. ಗೌತಮ್ ತನ್ನ ಪಾಡಿಗೆ ನಡೆದು ಹೋಗುತ್ತಿದ್ದ. ನಿಂತಲ್ಲೇ ಅವನು ಹೋಗುವುದನ್ನೇ ಕೆಕ್ಕರಿಸಿ ನೋಡುತ್ತಿದ್ದಳು ಪ್ರಣತಿ. ಬ್ಯಾಗ್ ಕೈಗೆ ಎತ್ತಿಕೊಂಡು ಒಂದು ಹೆಜ್ಜೆ ಇಟ್ಟಿದ್ದಳು. ಫೋನ್ ಬಂದಿತ್ತು. ಹೇ ಪ್ರಣತಿ, ನನ್ನ ಮರೆತ ಹಾಗಿದೆ ನೀವು. ನನಗೂ ಹೇಳಿದಿದ್ರೆ ನಾನು ಕೂಡ ಬರ್ತಿದ್ದೆ ನಿಮ್ಮ ಜೊತೆ. ಅವಳು ಮಾತನಾಡುವ ಮುಂಚೆಯೇ ಫೋನಲ್ಲಿ ಬಡಬಡಿಸಿದನು ವಿವೇಕ್. ನಾನು ಟ್ರಿಪ್ ಮಾಡೋಕ್ಕೆ ಬಂದಿಲ್ಲ ವಿವೇಕ್, ಕೋಪ ತಡೆದು ಹೇಳಿದಳು. ಯಾ ಐ ನೋ, ಬಟ್ ಕರಿಬೋದಿತ್ತಲ್ವಾ ಎಂದನು. ಪ್ರಣತಿ ಮೆದುಳಲ್ಲಿದ್ದ ಲೈಟ್ ಒಮ್ಮೆಲೆ ಬೆಳಗಿತ್ತು. ಹೌದಲ್ವಾ, ನಾನು ವಿವೇಕ್ ಸಹಾಯ ತಗೋಬೋದಿತ್ತಲ್ಲ. ಈ ಗೊರಿಲ್ಲಾ ಜೊತೆ ಬರೋದಕ್ಕೂ ಮೊದಲು ನನಗೆ ಯಾಕೆ ಐಡಿಯಾ ಉಳಿಲಿಲ್ಲ? ತನ್ನಲ್ಲೇ ಅಂದುಕೊಂಡವಳು ಮುಂದಕ್ಕೆ ಸಹಾಯವಾಗಬಹುದು ಎಂದೆಣಿಸಿ ಸ್ವರವನ್ನು ಆದಷ್ಟು ಮಧುರವಾಗಿರಿಸಿ, ನಿಮಗೆ ಗೌತಮ್ ಹೇಳಿಲ್ವಾ ವಿವೇಕ್? ಅಮಾಯಕಳಂತೆ ಕೇಳಿದಳು. ಏನಂತ? ಆ ಕಡೆಯಿಂದ ಉತ್ತರ ಬಂದಿತ್ತು. ನಾನು ಹೇಳಿದೆ,
ಅಪ್ಪ ವಿವೇಕ್ನನ್ನ ತುಂಬ ಇಷ್ಟಪಡ್ತಾ ಇದ್ರು. ಹಾಗಾಗಿ ನಾನು ವಿವೇಕ್ ಕಾಶಿ ದರ್ಶನ ಮಾಡಿ ಅಪ್ಪನ ಆಸ್ತಿ ವಿಸರ್ಜಿಸಿ ಬರ್ತೀವಿ ಅಂತ. ಆದರೆ ಗೌತಮ್, ನಾನು ಆಲ್ರೆಡಿ ವಿವೇಕ್ ಹತ್ರ ಹೇಳಾಯಿತು, ಅವನು ಬರಲ್ವಂತೆ ಅಂತ ಹೇಳಿದ್ರು ಎಂದಳು ನಗು ತಡೆದು. ಪ್ರಣತಿ, ಆರ್ ಯು ಸೀರಿಯಸ್? ಆ ಈಡಿಯಟ್ ನಿಜ ಹಾಗೆ ಹೇಳಿದ್ನಾ? ಫೋನಲ್ಲೇ ಕನಲಿದನು ವಿವೇಕ್. ತನ್ನ ಐಡಿಯಾ ವರ್ಕ್ ಆಯಿತು ಎಂದುಕೊಂಡು ಮನದಲ್ಲೇ ಮಂಡಕ್ಕಿ ತಿನ್ನುತ್ತಿದ್ದಳು ಪ್ರಣತಿ. ನಾನು ನಿಮ್ಮ ಹತ್ರ ಎಂದಾದರೂ ಸುಳ್ಳು ಹೇಳಿದ್ದೀನಾ? ನೀರಸ ದನಿಯಲ್ಲಿ ಹೇಳಿದಾಗ ಅವಳ ಮಾತನ್ನು ನಂಬಿದವನು, ನಾನು ಅವನನ್ನು ವಿಚಾರಿಸ್ಕೊಳ್ತೀನಿ ಎಂದು ಹಲ್ಲು ಕಡಿದು, ನೀವು ಹೊರಟಿದ್ದೀರಾ ಎಂದು ಕೇಳಿದನು. ಇನ್ 3 hours ನಾವು ಮನೆಯಲ್ಲೇ ಇರ್ತೀವಿ ಬೇಕೆಂದೇ ಹೇಳಿದಳು. ಓಕೆ ಎಂದವನು ಫೋನ್ ಇಟ್ಟನು. ಬಿತ್ತು ಮಿಕಾ ಹಳ್ಳಕ್ಕೆ ಎಂದು ನಕ್ಕವಳು. ಗೌತಮ್, ಇನ್ನು ಮುಂದೆ ಅಸಲಿ ಆಟ ಶುರು. ದೊಡ್ಡ ಕುಟುಂಬದ ಜೊತೆ ನೆಮ್ಮದಿಯಾಗಿದ್ದೀಯಾ ಅಲ್ವಾ? ಕುಹುಕದ ನಗು ನಕ್ಕಳು. ಅವಳ ಹಿಂದೆಯೇ ನಿಂತಿದ್ದವನಿಗೆ ಅವಳಾಡಿದ ಪ್ರತಿ ಮಾತುಗಳು ಕೇಳಿಸಿದ್ದವು. ಚೈಲ್ಡು ಎಂದುಕೊಂಡಿದ್ದನು ಮನದಲ್ಲೇ. ಫ್ಲೈಟು ನಿನಗ ಕಾಯೋಕೆ ಅದು ಭಾರ್ಗವ ಅವ್ರದ್ದಲ್ಲ. ಬೆನ್ನ ಹಿಂದೆ ಗಡುಸಾಗಿ ಬಂದ ಶಬ್ದಕ್ಕೆ ಬೆಚ್ಚಿದಳು. ಮೂತಿ ಊದಿಸಿ ಅವನತ್ತ ತಿರುಗಿ, ಟ್ಯಾಕ್ಸಿ ಡ್ರೈವರ್ ಏನೇನೋ ಬಡಬಡಿಸಿದಳು. ಸಿಕ್ಕಿಬಿದ್ದೇನೆ ಎನ್ನುವ ಭಯ ಆವರಿಸಿತ್ತು ಅವಳಲ್ಲಿ. ತಗೋ ಈ ನೀರು ಕುಡಿ, ತುಂಬ ಬಿಸಿಲು. ಅವಳ ಮುಂದೆ ಬಾಟಲಿ ಹಿಡಿದನು. ಅವಳಿಗೆ ಆ ಕ್ಷಣಕ್ಕೆ ನೀರಿನ ಅಗತ್ಯ ತುಂಬಾ ಇತ್ತು. ಥ್ಯಾಂಕ್ಸ್ ಎಂದವಳು ಅದನ್ನು ಪಡೆದು ಕುಡಿದು ವಾಪಸ್ ಅವನ ಕೈಗೆ ಕೊಟ್ಟಳು. ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದವರು ತಮ್ಮ ಸೀಟಿನಲ್ಲಿ ಹೋಗಿ ಕುಳಿತರು. ಸುಮಾ ಮನೆಯಲ್ಲೇ ಉಪಹಾರ ಮುಗಿಸಿದವನು ಅವಳನ್ನು ಕಂಪನಿಯ ಬಳಿ ಡ್ರಾಪ್ ಮಾಡಿ ಭಾರ್ಗವ್ ಮನೆಯ ಕಡೆ ಕಾರ್ ತಿರುಗಿಸಿದನು ವಿವೇಕ್. ಅವನು ಮೊದಲು ಹೋದಾಗ ಇದ್ದಂತಹ ಪ್ರಶಾಂತವಾದ ವಾತಾವರಣವೇ ಅಲ್ಲಿತ್ತು. ಆದರೆ ಭಾರ್ಗವ್ ಇರಲಿಲ್ಲ. ನೋವಿನ ನಿಟ್ಟುಸಿರು ಬಿಟ್ಟು ಪೋರ್ಟಿಕೋದಲ್ಲಿ ಕಾರ್ ನಿಲ್ಲಿಸಿದನು. ಹೊರಗಡೆ ಉದ್ಯಾನವನದಲ್ಲಿದ್ದ ತೂಗುಯಾಲೆಯ ಮೇಲೆ ಕುಳಿತು ಏನನ್ನೋ ನೋಡುತ್ತಿದ್ದರು ರಾಘವ್. ರೇಖಾ ಕ್ರೋಶಾ ಕಡ್ಡಿಗಳನ್ನು ಹಿಡಿದು ಉಲನ್ ದಾರದ ಜೊತೆ ಆಟವಾಡುತ್ತಿದ್ದರು. ಅದನ್ನು ಕಿತ್ತು ಪಕ್ಕಕ್ಕೆ ಇಟ್ಟವನು ರಾಘವ್ ಕೈಯಲ್ಲಿದ್ದ ಪುಸ್ತಕವನ್ನು ಕಸಿದು ಮುಂದೆ ಇದ್ದ ಟೇಬಲ್ ಮೇಲೆ ಇಟ್ಟು ಬಿಮ್ಮನೆ ಕುಳಿತನು ವಿವೇಕ್. ಹೇ ಯಾಕೋ? ರೇಖಾ ಅವನತ್ತ ನೋಡಿ ಕೇಳಿದರು. ಮಮ್ಮಿ, ನಿಮ್ಮ ಮಗನಿಗೆ ಸರಿಯಾಗಿ ಬುದ್ಧಿ ಹೇಳ್ಕೊಡೋದು ಬಿಟ್ಟು ನೀವು ಈ ಥರ ಬೇಡದ ಕೆಲಸ ಮಾಡ್ಕೊಂಡು ಕುಳಿತಿದ್ರಿಂದಲೇ ಅವನು ತುಂಬ ಅತಿಯಾಗಾಡೋದು ಎಂದನು. ರೇಖಾ ಅವನನ್ನೇ ತಿನ್ನುವಂತೆ ನೋಡಿದರು. ಬೇಡದ ಕೆಲಸ ಮಾಡೋ ನಾನು ಹಾಕಿರೋ ಸ್ವೆಟರೇ ನೀನೀಗ ವೇರ್ ಮಾಡಿರೋದು, ಬಿಚ್ಕೊಡೋ ಎಂದರು ಕಣ್ಣು ಕಿರಿದು ಮಾಡಿ. ರಾಘವ್ ಮುಸಿ ಮುಸಿ ನಕ್ಕರು. ಅಪರೂಪಕ್ಕೆ ಉಪಯೋಗಕ್ಕೆ ಬರೋ ಒಂದೊಳ್ಳೆ ಸತ್ಯ ಹೇಳಿಬಿಟ್ಟೆ ಕಣೋ ವಿವೇಕ್ ಎಂದರು. ರೀ ಎಂದವಳು ಗಂಡನತ್ತ ಕಣ್ಣು ಕಿರಿದು ಮಾಡಿದರು. ಹೇಯ್, ನೀನು ದೇವ್ರು ಕೊಟ್ಟ ಮಗನ ಮಾತಲ್ಲಿ ಸತ್ಯ ಕಾಣಿಸ್ತು ರೇಖಾ ನನಗೆ ಅಚ್ಚರಿಯಿಂದ ಹೇಳಿದರು. ನಿಮ್ಮನ್ನು ಮುಂದೆ ಇದ್ದ ಪುಸ್ತಕದಲ್ಲಿ 2 ಏಟು ಹೊಡೆದರು. ಮಮ್ಮಿ ಜೋರಾಗಿ ಕಿರುಚಿದನು. ಅಯ್ಯೋ ಇಲ್ಲೇ ಇದ್ದೀನಿ ಹೇಳೋ ಎಂದರು ಒಬ್ಬು ಗಂಟಿಕ್ಕಿ. ನಿಮ್ಮ ಮಗನಿಗೆ ಅದೇನು ಬುದ್ಧಿ ಕಲಿಸಿದಿರಿ ನೀವು ಕೇಳಿದನು. ನೀನೇ ಹೇಳುದಲ್ಲ ಬೇಡದ ಕೆಲಸ ಮಾಡಿಕೊಂಡು ಬುದ್ಧಿ ಕಲಿಸಿಲ್ಲ ಅಂತ. ನಾನೇನಂತನೂ ಕಲಿಸಿಲ್ಲಪ್ಪ, ಅವನೇ ಕಲ್ತಿದ್ದಾನೆ. ಆದರೆ ನೀನು ಹಾಗೆ ಕೆಟ್ಟ ಬುದ್ಧಿ ಕಲ್ತಿಲ್ಲ. ಮೂತಿ ಊದಿಸಿದರು. ಮಾ ಗೋಗರಿಯುವಂತೆ ಹೇಳಿದಾಗ ಮಾತಾಡಿಸ್ಬೇಡ ನನ್ನ ಕೋಪದಲ್ಲಿ ಹೇಳಿದರು. ಇಲ್ಲಿ ಕೇಳಿ ನೀರಸವಾಗಿ ಹೇಳಿದಾಗ ಎತ್ತಲೋ ನೋಡುತ್ತಾ ಕುಳಿತರು. ಈಗ ನೀವು ಮಾತಾಡಲ್ವಾ ಬೇಸರದಲ್ಲಿ ಹೇಳಿದಾಗ ಅವನತ್ತ ಓರೆ ನೋಟ ನೋಡಿದರು. ನನಗೆ ಹೇಳ್ದೇನೆ ಕಾಶಿಗೆ ಹೋಗಿದ್ದಾನೆ. ಕಂಪ್ನಿಯಲ್ಲಿ ಅವನ ಪ್ಲೇಸ್ ಏನು? ಹೇಳ್ದೆ ಕೇಳದೆ ಹೋದರೆ ನಾನು ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ನೀವೇ ಹೇಳಿ, ಇದು ತಪ್ಪಲ್ವಾ? ರೇಖಾ ಬಳಿ ಕುಳಿತು ಅವರ ಕೈ ಹಿಡಿದುಕೊಂಡ. ಅವನಷ್ಟೇ ರೆಸ್ಪಾನ್ಸಿಬಲ್ ಆ್ಯಂಡ್ ರೈಟ್ಸ್ ನಿನಗೂ ಇದೆ ಅಲ್ವಾ? ರಾಘವ್ ಮಧ್ಯ ಮಾತು ಸೇರಿಸಿದರು. ನಾನು ಬೇಕಂತ ಕೇಳಿದ್ನಾ? ಐ ಆಮ್ ಜಸ್ಟ್ ಎಂಪ್ಲಾಯ್ ಅಷ್ಟೆ. ಅಸಮಾಧಾನ ಇಣುಕಿತ್ತು ಅವನ ದನಿಯಲ್ಲಿ. ಏನೋ ತಿಳಿಯದ ವಯಸ್ಸಲ್ಲಿ ಆಡಿದ ಮಾತುಗಳನ್ನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಈಗೆಲ್ಲ ಆಡೋದು ಸರಿ ಇಲ್ಲ ಕಣೋ. ರಾಘವ್ ಗದರಿದರು. 16 ವರ್ಷನ ಯಾರೂ ತಿಳಿಯದ ವಯಸ್ಸು ಅನ್ನೋಲ್ಲ ಪಪ್ಪ. ಗಂಟಲು ಬಿತ್ತು ಅವನದು. ರೀ ನೀವು ಸುಮ್ಮನೆ ಇರಿ.
ಹೇಳಪ್ಪ ವಿವೇಕ, ಅದೇನು ಪಾಠ ಕಲಿಸ್ಬೇಕು ಹೇಳು, ನಾನು ಇವತ್ತಿಂದ ಕಲಿಸೋ ಪ್ರಯತ್ನ ಮಾಡ್ತೀನಿ ಎಂದರು ರೇಖಾ. ಅಂದು ಸುಮಾಗೆ ಮೊದಲ ಸ್ಯಾಲರಿ ಆಗಿತ್ತು. ಅವಳು ಬಯಸಿದ್ದಕ್ಕಿಂತ ದುಪ್ಪಟ್ಟು ಸಂಬಳ ಅವಳಿಗೆ ಸಿಕ್ಕಿತ್ತು. ಖುಷಿಗೆ ಅವಳಿಗೆ ಆಕಾಶವೇ ಸಿಕ್ಕಂತೆ ಆಗಿತ್ತು. ತನ್ನೆಲ್ಲ ಕೆಲಸಗಳನ್ನು ಮುಗಿಸಿಕೊಂಡು 11ರ ಟೀ ಬ್ರೇಕಲ್ಲಿ ತನ್ನ ತಂದೆಗೆ ಫೋನ್ ಮಾಡಿದ್ದಳು. ರಿಂಗಣಿಸುತ್ತಿದ್ದ ಶಬ್ದ ಅವಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿತ್ತು. ಒಂದು ರೀತಿಯಲ್ಲಿ ಪಾಪ ಪ್ರಜ್ಞೆ. ಹೇಳು ಮಗ, ಚೆನ್ನಾಗಿದೆಯಾ ಮಗಳೇ? ಅಕ್ಕರೆಯಿಂದ ಕೇಳಿದರು ಅವಳಮ್ಮ. ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀವೆಲ್ಲ ಹೇಗಿದ್ದೀರಿ? ಅಳುಕುತ್ತಾ ಕೇಳಿದಳು. ಯಾಕಂದ, ಹುಷಾರಿಲ್ವಾ? ದನಿ ಒಂಥರ ಇದೆ. ಮಮತೆಯಿಂದ ಕೇಳಿದರು. ಹಾಗೇನೂ ಇಲ್ಲಮ್ಮ, ಆಫೀಸಲ್ಲಿದ್ದೀನಿ, ಅದಕ್ಕೆ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಸಂಭಾಳಿಸಿದಳು. ಅವರ ಮಮತೆ ತುಂಬಿದ ಮಾತಿಗೆ ದುಃಖ ಒತ್ತರಿಸಿ ಬಂದಿತ್ತು. ಹೌದಾ, ಆರೋಗ್ಯ ಹುಷಾರು ಕಂದ, ಹೊತ್ತೊತ್ತಿಗೆ ಸರಿಯಾಗಿ ಊಟ ತಿಂಡಿ ಮಾಡು, ಇಲ್ಲಿನ ಚಿಂತೆ ಮಾಡಬೇಡ, ಸರಿಯಾಗಿ ನಿದ್ರೆ ಮಾಡು ಪ್ರೀತಿಯಿಂದ ಹೇಳಿದರು. ಆಯ್ತಮ್ಮ ಎಂದವಳು. ಅಮ್ಮ, ಅಪ್ಪ ಎಲ್ಲೋದ್ರು ಎಂದಳು. ಗದ್ದೆಗೆ ನೀರು ಕೊಟ್ಟೋಕೆ ಹೋಗಿದ್ದಾರೆ ಮಗಳೇ ಎಂದರು. ಬಿಸಿಲಲ್ವೇನಮ್ಮ ಎಂದಳು. ನಕ್ಕವರು, ಅಯ್ಯೋ ಹುಚ್ಚಿ, ಬಿಸಿಲಂತ ಮನೇಲಿ ಕುಳಿತರೆ ಹೊಲದಲ್ಲಿ ಪೈರು ಹೇಗೆ ಬರುತ್ತೆ? ನಾನು ಟೀ ಮಾಡ್ತಾ ಇದ್ದೀನಿ, ಈಗ ತಗೊಂಡು ಹೋಗಬೇಕು ಎಂದರು. ತಲೆಗೆ ಟವಲ್ ಸುತ್ತಿ ಪಂಚೆಯನ್ನು ಮಂಡಿಯವರೆಗೆ ಎತ್ತಿ ಸುತ್ತಿ ಸನಿಕೆ ಹಿಡಿದು ನಿಂತ ಅಪ್ಪನ ಮುಖ ಕಣ್ಣ ಮುಂದೆ ಬಂದಿತ್ತು. ಅವಳಿಗೆ ಹರಿದ ಹನಿಯನ್ನು ದುಪ್ಪಟ್ಟದಿಂದ ಒರೆಸಿಕೊಂಡಳು. ಅಮ್ಮ, ನನಗೆ ಸಂಬಳ ಆಗಿದೆ ಕಣಮ್ಮ, ಅಪ್ಪನ ಅಕೌಂಟ್ಗೆ ಹಾಕ್ತೀನಿ, ನಾಳೆ ಬ್ಯಾಂಕಿಗೆ ಹೋಗಿ ತಗೊಳ್ಳೋ ಕೇಳಮ್ಮ ಅಂದಳು. ಹೌದಾ ಮಗಳೇ, ಸರಿ ಕಣೋ ಎಂದರು. ಸರಿ, ನಾನು ಇಡ್ತೀನಮ್ಮ, ಅಪ್ಪ ಪುಟ್ಟಿ ತಮ್ಮನ್ನ ಕೇಳಿದೆ ಅಂತ ಹೇಳು ಎಂದು ಫೋನ್ ಇಟ್ಟು ಬಿಟ್ಟಳು. ನಿಮ್ಮ ಶ್ರಮಕ್ಕೆ ನಾನು ಬೆಲೆ ಕೊಡದೆ ಹೋದೆ ಅಪ್ಪ, ನಿಮ್ಮ ನಂಬಿಕೆ ಉಳಿಸೋದ್ರಲ್ಲಿ ನಾನು ಸೋತೋದೆ ಬಿಕ್ಕಿದಳು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.